ನಮಸ್ತೆ ಎಲ್ಲ ದ್ರಾಕ್ಷಿ ಬೆಳೆಗಾರರಿಗೆ. ನಾವು ಇವತ್ತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕು ಉಕ್ಲಿ ಗ್ರಾಮದಲ್ಲಿದ್ದೀವಿ. ಸೊ ಇವತ್ತಿಲ್ಲಿ ನೋಡ್ಬೋದು ತಾವೆಲ್ಲ ದ್ರಾಕ್ಷಿ ಬೆಳೆಯಲ್ಲಿ. ಸೊ ಭಾಳ ಸೆನ್ಸಿಟಿವ್ ಕ್ರಾಪು. ನಾವು ದಾಳಿಂಬೆ ಏನು ಹೇಳ್ತೀವಿ ಅದಕ್ಕಿಂತನೂ ಒಂದು ಹೆಜ್ಜೆ ಭಾಳ ಸೆನ್ಸಿಟಿವ್ ಕ್ರಾಪು. ಸೊ ಈ ಬೆಳೆ ಬೆಳೆದಂಥ ಪ್ರಗತಿಪರ ರೈತರಾದಂಥ ತಮ್ಮ ಹೆಸರೇನಾರೆ? ಸಂಜು ರಾಠೋಡು. ಯಾವ ಊರ್ರಿ? ಉಕ್ಲಿ. ಸೊ ದ್ರಾಕ್ಷಿ ಪಡ ಈಗ ಪ್ರತಿ ವರ್ಷನೂ ಬೆಳೀತಾ ಇದ್ದಾರೆ. ಎಷ್ಟು ವರ್ಷದಿಂದ ಬೆಳೀತಿದ್ದೀರಾ? 6-7 ವರ್ಷದಿಂದ ಬರೆಸ್ತಿದ್ದೀರಾ. ಸೊ ಪ್ರತಿ ಸರಿ ನಿಂಗೆ ಬರ್ತಿತ್ತು ಏನು ವೇರಿಯೇಷನ್ ಇರ್ತಿತ್ರಿ? ಹಾಂ, ಈಗ ಹೆಂಗೈತ್ರಿ? ಯಾಕೆ ಚಲೋ ಆಗೈತ್ರಿ? ಸೊ ಮಾರ್ಗದರ್ಶಕರಾದಂಥ ಡಾಕ್ಟರ್ ಮಹೇಶ್ ಹಾವನಾಳ್ ಸರ್ ಇಲ್ಲೇ ಇದ್ದಾರೆ. ಏನು ಪ್ರಾಡಕ್ಟ್ ಕೊಟ್ಟಿದ್ರು, ಯಾವ ಥರ ಬಂದಿದ್ದಾರೆ ಇದು? ಒಂದು ಡ್ರೆಂಚಿಂಗ್ ಮಾಡಿದ್ದಾರೆ ಡೆವಲಪರ್ದು. ಯಾವುದು? ವಿವೋ ಮಾರ್ಟ್ ಕಂಪ್ನಿ ಡೆವಲಪರ್ನ ಡ್ರೆಂಚಿಂಗ್ ಮಾಡಿದ್ದಾರೆ ಸರ್. ಹ್ಞೂ ಸರ್. ಕಿಂಗ್ ಗ್ರೋತ್ 2 ಸಲ ಸ್ಪ್ರೇ ತಗೊಂಡಿದ್ದಾರೆ. ಕಿಂಗ್ ಗ್ರೋತ್ ಆಲ್ರೆಡಿ 2 ಸರಿ ಸ್ಪ್ರೇ ಆಗಿದೆ. ಸೊ ರೈತರಿಗೆ ಯಾಕೆ ತೋರಿಸ್ತಿದ್ದೀನಿ, ಯಾಕೆ ಅವ್ರ ಹತ್ರನೇ ಹೇಳಿಸ್ತಿದ್ದೀನಿ ಅಂದರೆ, ಸೊ ದ್ರಾಕ್ಷಿನ ಎಲ್ಲ ಭಾಗದ ಬೆಳೆ ರೈತರು ಬೆಳೀತಾ ಇದ್ದಾರೆ. ಬಟ್ ಈ ಪ್ರಾಡಕ್ಟನ್ನು ಬಳಸಿದಾಗ ಏನು ಡಿಫ್ರೆನ್ಸ್ ಇದೆ ಅಂದರೆ, ಸೊ ಇಲ್ಲಿ ನೋಡ್ಬೋದು ನೀವು. ಫಸ್ಟ್ನೇದಾಗಿ ಎಲೆ ಕುಡಿ ಬ್ರಾಂಚಸ್ ಜಾಸ್ತಿ ಆದಷ್ಟು ಕಾಯಿ ಕಟ್ಟುವಿಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಎರಡನೇದು ಕಾಯಿ ಕಟ್ಟಿರೋದು ಕೂಡ ಲೆಂತ್ ಹೆಂಗೆ ಬಂದಿದೆ ನೋಡಿ, ಉದ್ದುದ ಗೊನೆಗಳು ಬಂದಿದೆ. ಸೊ ಲಾಂಗು ಕಾಯಿ ಕಟ್ಟುತ್ತೆ. ಸೊ ಕಾಯಿ ಈ ಥರ ಕಟ್ಟಿದಾಗ ನೆಕ್ಸ್ಟು ಇದು ಡೆವಲಪ್ಮೆಂಟ್ ಚೆನ್ನಾಗಾದರೆ ಆಲ್ಮೋಸ್ಟ್ ಆಲ್ ರೈತರಿಗೆ ತೂಕ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ನೆಕ್ಸ್ಟು ಈ ಥರ ಈಗ ಆಲ್ರೆಡಿ 2 ಸ್ಪ್ರೇ ತೊಗೊಂಡಿದ್ದಾರೆ. ಇನ್ಮೇಲೆ ಶೈನಿಂಗ್ ಬರಲಿಕ್ಕೆ ಮತ್ತು ತೂಕ ಬರಲಿಕ್ಕೆ ಕಿಂಗು ಮತ್ತು ಶೈನನ್ನು ಕೊಡ್ತಾ ಇದ್ದೀವಿ. ಸೊ ಪ್ರತಿ ವರ್ಷ ಬಳಸಿದ್ದಕ್ಕಿಂತ ಈ ಸರಿ ಜಾಸ್ತಿ ಬಂದಿದೆ. ಸೊ ಈ ಪ್ರಾಡಕ್ಟನ್ನು ಮತ್ತೆ ಉಳಿದಂಥ ರೈತರಿಗೂ ರೆಫರ್ ಮಾಡ್ಬೋದಲ್ಲ ಸರ್? ಸೊ ಈ ಪ್ರಾಡಕ್ಟ್ ಬಳಸಿದಕ್ಕೆ ತಮಗೇನು ಅನಿಸಿದೆ? ಚಲೋ ಅನಿಸುತ್ತೆ. ಸೊ ಮಹೇಶ್ ಹಾವನಾಳ್ ಸರ್ ಮಾರ್ಗದರ್ಶನದಲ್ಲಿ ಬೆಳೆದಿದ್ದಾರೆ. ಇದಕ್ಕೆ ಬೇರೆ ರೀತಿ ಒಂದು 30% ಕೆಮಿಕಲ್ ಯೂಸ್ ಮಾಡಿದ್ದಾರೆ. ಕೆಮಿಕಲ್ ಇಲ್ದಿದ್ದಂತೂ ದ್ರಾಕ್ಷಿ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಜೊತೆ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆದಂಥ ವಿವೋ ಮಾರ್ಟ್ ಕಂಪನಿಯ ಕಿಂಗು ಗ್ರೋತ್ ಡೆವಲಪರ್ನ ಆಲ್ರೆಡಿ 2 ಸರಿ ಬಳಸಿದ್ದಾರೆ. ಈಗ ನೆಕ್ಸ್ಟ್ ಇನ್ನು ಸೈಜು ತೂಕ ಬರಲಿಕ್ಕೆ ಕಿಂಗು ಮತ್ತು ಶೈನನ್ನು ಬಳಸಿ ಒಳ್ಳೆ ಶೈನಿಂಗ್ ಬರುತ್ತೆ ನಿಮ್ಮ ದ್ರಾಕ್ಷಿ. ಅದ್ರ ಜೊತೆ ಕಿಂಗ್ ಬಳಸೋದ್ರಿಂದ ತೂಕನೂ ಜಾಸ್ತಿ ಬರುತ್ತೆ. ಸೊ ಇದನ್ನು ಬೇರೆ ರೈತರಿಗೂ ಹೇಳ್ಬೋದ ತಾವು? ಹಾಂ, ನಮ್ಮ ಪ್ರಾಡಕ್ಟ್ಗಳನ್ನ ಬಳಸಿದ್ದಕ್ಕೆ ತಮಗೆ ಧನ್ಯವಾದ. ಮುಂಬರುವಂಥ ದಿನದಲ್ಲಿ ಬೇರೆ ರೈತರಿಗೂ ಹೇಳಿ ಅಂತ ಈ ಸಮಯದಲ್ಲಿ ಹೇಳ್ತಾ ಇದ್ದೆ. ಧನ್ಯವಾದಗಳು.